ಮಾಜಿ ಮುಖ್ಯಮಂತ್ರಿ ಶ್ರೀ BS ಯಡಿಯೂರಪ್ಪನವರ ಮೇಲೆ ದಾಖಲಾಗಿರುವ ದೂರಿಗೆ ಸಂಬಂಧಿಸಿದಂತೆ ಸರ್ಕಾರದ ನಡೆ ಹಲವು ಅನುಮಾನಗಳನ್ನ ಹುಟ್ಟುಹಾಕಿದೆ. ನೋಡಿ, ಯಡಿಯೂರಪ್ಪನವರ ಮೇಲೆ ದೂರು ದಾಖಲಾಗಿದ್ದು 14/3/2024 ಅಂದ್ರೆ ಮಾರ್ಚ್ 14ನೇ ತಾರೀಕು. ಪ್ರಕರಣ ನಡೆದಿದೆ ಅಂತ ಅವರು ಆರೋಪ ಮಾಡಿರೋದು 2/2/2024 ಅಂದ್ರೆ ಫೆಬ್ರವರಿ 2ನೇ ತಾರೀಕು. ಇದಕ್ಕೆ ಸಂಬಂಧಪಟ್ಟಂತೆ COD ಮುಂದೆ 12/4/2024 ಮಾನ್ಯ ಯಡಿಯೂರಪ್ಪನವರು COD ಮುಂದೆ ಹಾಜರಾಗಿ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಇದರ ಮುಂದೆ ಮಧ್ಯದಲ್ಲಿ ನ್ಯಾಯಾಲಯಕ್ಕೆ ಹೋದ್ರು. ನ್ಯಾಯಾಲಯ NWA ವಾರಂಟ್ ಇಶ್ಯೂ ಮಾಡಿರೋದು. ಅದಕ್ಕೆ ಸಂಬಂಧಿಸಿದಂತೆ ಇವತ್ತು ಉಚ್ಚ ನ್ಯಾಯಾಲಯದ ಮುಂದೆ ಮೊಕದ್ದಮೆ ಬರ್ತಾ ಇದೆ. ನ್ಯಾಯಾಲಯ ಏನ್ ತೀರ್ಪು ಕೊಡುತ್ತೆ ಆ ತೀರ್ಪನ್ನು ನಾವು ಗೌರವಿಸ್ತೇವೆ. ಆದ್ರೆ ಈಗ ರಾಜ್ಯದಲ್ಲಿರುವಂತಹ ಕಾಂಗ್ರೆಸ್ ಸರ್ಕಾರ ಇದನ್ನ ರಾಜಕೀಯ ದೃಷ್ಟಿಯಿಂದ ನೋಡ್ತಾ ಇದೆ. ರಾಜಕೀಯ ಕಾರಣಕ್ಕೆ ಇದನ್ನ ಬಳಕೆ ಮಾಡ್ತಾ ಇದೆ ಎನ್ನುವಂತ ಅನುಮಾನ ನಮಗೆ ವ್ಯಕ್ತ ಆಗಿದೆ. ಹಾಗಿಲ್ಲದೆ ಇದ್ರೆ 3 ತಿಂಗಳ ನಲ್ಲಿ ಆ ಸಂದರ್ಭದಲ್ಲಿ ಇಲ್ಲದ ಜೀವ ಈಗ ಯಾಕೆ ಬಂತು? ಈ ಕೇಸ್ ಮೇಲೆ ಪರಕಾಯ ಪ್ರವೇಶ ಮಾಡಿದವರು ಯಾರು? ಮಾನ್ಯ ಗೃಹ ಸಚಿವರು ಸಾರ್ವಜನಿಕವಾಗಿ ಹೇಳಿಕೆ ಕೊಟ್ಟಿದ್ರು. ಯಾರು ಕಂಪ್ಲೇನೆಂಟ್ ಇದ್ದಾರೆ ಅವರು ಈ ತರ 50ಕ್ಕೂ ಹೆಚ್ಚು ಗಣ್ಯರ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಅಂದ್ರೆ 50ಕ್ಕೂ ಹೆಚ್ಚು ಗಣ್ಯರ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಮಾನಸಿಕವಾಗಿ ಸ್ವಲ್ಪ ಅಂತ ಹೇಳಿ ಅವರು ಸ್ಟೇಟ್ಮೆಂಟ್ ಕೊಟ್ಟಿದ್ರು. ಇದು ಕೊಟ್ಟಿದ್ದು ಮಾನ್ಯ ಗೃಹ ಸಚಿವರು ಸಾರ್ವಜನಿಕವಾಗಿ ಕೊಟ್ಟಂತ ಹೇಳಿಕೆ. ಹಾಗೆ ಸಾರ್ವಜನಿಕವಾಗಿ ಗೃಹ ಸಚಿವರೇ ಹೇಳಿಕೆ ಕೊಟ್ಟು ಈ ಕೇಸು ಬಿ ರಿಪೋರ್ಟ್ ಹಾಕ್ತಾರೆ ಅನ್ನುವಂತ ಹಂತದಲ್ಲಿ ಇದ್ದಾಗ, ಪ್ರೈಮಾ ಫೇಸಿ ಆ ತರದ್ ಯಾವುದೇ ನಡೆದಿಲ್ಲ ಅನ್ನುವಂತ ತೀರ್ಮಾನಕ್ಕೆ ಪೊಲೀಸರು ಬಂದಿದ್ದಾರೆ. ಬಿ ರಿಪೋರ್ಟ್ ಹಾಕ್ತೀವಿ ಅನ್ನುವಂತ ಮಾತನ್ನು ಹೇಳಿದ್ದಾರೆ ಅನ್ನುವಂತ ರಿಪೋರ್ಟ್ ಬಂದಿದ್ದ ಸಂದರ್ಭದಲ್ಲಿ ಈಗ ಏಕಾಏಕಿ ಈ ಕೇಸಿಗೆ ಪರಕಾಯ ಪ್ರವೇಶ ಮಾಡಿ ಜೀವ ಕೊಟ್ಟವರು ಯಾರು ಅನ್ನೋದು ನಮಗೊಂದು ಇರುವಂತ ಸಂಶಯ. ಮಾನ್ಯ ಗೃಹ ಸಚಿವರ ಅಂದಿನ ಹೇಳಿಕೆಗೂ ಇಂದಿನ ಹೇಳಿಕೆಗೂ ಬಹಳ ವ್ಯತ್ಯಾಸ ಇದೆ. ಅವತ್ತವರು ಕೊಟ್ಟಂತ ಹೇಳಿಕೆ ಕಂಪ್ಲೇನೆಂಟ್ ಅವರ ವ್ಯಕ್ತಿತ್ವವನ್ನೇ ಅನಾವರಣಗೊಳಿಸುವಂತ ಕೆಲಸ ಮಾಡಿದ್ರು. ಯಾರು ಕಂಪ್ಲೇನೆಂಟ್ ಇದ್ರು ಅವ್ರದ್ದು. ಇವತ್ತು ಅವರು ಹೇಳ್ತಾ ಇರೋದು ಅಗತ್ಯ ಇದ್ರೆ ಬಂಧಿಸ್ತೀವಿ ಅನ್ನೋ ಮಾತನ್ನು ಇವತ್ತು ಹೇಳ್ತಾ ಇದ್ದಾರೆ. ಸರ್ಕಾರದ ನಿಲುವು ಬದಲಾಗೋದಕ್ಕೆ ಕಾರಣ ಏನು? ಲೋಕಸಭಾ ಚುನಾವಣೆಯ ಸೋಲು ಹಿನ್ನೆಲೆನ ಕಾರಣನ? ಮಾನ್ಯ ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿಗಳ ತವರು ಜಿಲ್ಲೆಯಲ್ಲೇನೆ ಸೋತಿದ್ದು ಒಂದು ಕಾರಣ ಇರಬಹುದಾ? ಮಾನ್ಯ ಮುಖ್ಯಮಂತ್ರಿಗಳ ಸಹೋದರನ ಸೋಲಿನ ಆಘಾತ ಈ ರೀತಿ ನಿಲುವು ಬದಲಾಗೋದಕ್ಕೆ ಒಂದು ಕಾರಣ ಆಯ್ತಾ? ಅಥವಾ ಕೈಕೊಟ್ಟ ಗ್ಯಾರಂಟಿ ಇದಕ್ಕೆ ಕಾರಣನ? ವಾಲ್ಮೀಕಿ ಹಗರಣ, ಅದರಿಂದ ಆದಂತ ಮುಖಭಂಗ, ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ 187 ಕೋಟಿ ರೂಪಾಯಿ ಹಗರಣ ನಡೆದಿರೋದು, 100ಕ್ಕೆ 100ರಷ್ಟು ಲೂಟಿ ಆಗಿರೋದು, ಆ ಲೂಟಿಯನ್ನ ಮುಚ್ಚಾಕುವಂತ ಸಂಚು ನಡೆದಿದ್ದು, ಭಾರತೀಯ ಜನತಾ ಪಾರ್ಟಿ ಅದನ್ನು ಬಯಲಿಗೆ ಎಳೆದು ಹಲವು ಮುಖಗಳಲ್ಲಿ ನಾವು ಅದನ್ನು ಕೈಗೆತ್ಕೊಂಡಿದ್ದು, ಅದರಿಂದ ಸಚಿವ ರಾಜೀನಾಮೆ ಕೊಡೋದಕ್ಕೆ ಕಾರಣ ಆಗಿದ್ದು. ಈ ಹಿನ್ನೆಲೆಯಲ್ಲಿ ಅದರ ಹತಾಶೆ ಕಾರಣ ಆಗಿದೆಯಾ? ಅಥವಾ ರಾಹುಲ್ ಗಾಂಧಿ ಸುರ್ಜೇವಾಲ್ ರವರ ಒತ್ತಡನ? ಯಾಕೆಂದ್ರೆ ಇತ್ತೀಚೆಗೆ ಸನ್ಮಾನ್ಯ ರಾಹುಲ್ ಗಾಂಧಿ ಅವರು ಮಾನ್ಯ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳ ಆದಿಯಾಗಿ ನಮ್ಮೇಲ್ ಮಾಡಿದಂತ ಒಂದು ಸುಳ್ಳು ಆರೋಪಕ್ಕೆ, ಕಳೆದ ವಿಧಾನಸಭಾ ಚುನಾವಣೆಗೆ ಮುಂಚೆ ನಮ್ಮೇಲ್ ಮಾಡಿದಂತ ಒಂದು ಸುಳ್ಳು ಆರೋಪಕ್ಕೆ ಅವರು ನ್ಯಾಯಾಲಯದ ಕಟಕಟಗೆ ಬಂದು ನಿಲ್ಬೇಕಾಯ್ತು. 40% ಅವರಿಗೆ ಸಾಬೀತು ಮಾಡಕ್ ಆಗಲ್ಲ. ಬಹುಶಃ ಆ ಕಾರಣಕ್ಕೆ ಅವರಿಗೆ ನ್ಯಾಯಾಲಯದಲ್ಲಿ ಶಿಕ್ಷೆ ಆಗುವ ಸಾಧ್ಯತೆಗಳು ಇದಾವೆ. ಯಾಕೆಂದ್ರೆ ಅವ್ರು ನಮ್ಮ ಮೇಲೆ ಮಾಡಿದ ಸುಳ್ಳು ಆರೋಪ, ಆ ರೀತಿ ಶಿಕ್ಷೆ ಆಗುವ ಸಾಧ್ಯತೆಗಳು ಇದಾವೆ. ಅದರ ಹತಾಶೆ ಏನಾದ್ರೂ ಈ ರೀತಿ ಮಾನ್ಯ ಯಡಿಯೂರಪ್ಪನವ್ರ ಮೇಲೆ ರಾಜಕೀಯ ದುರುದ್ದೇಶದಲ್ಲಿ ಸೇಡ್ ತೀರಿಸಿಕೊಳ್ಬೇಕು ಅಥವಾ ಮಾನಸಿಕವಾಗಿ ಕುಗ್ಗಿಸಬೇಕು, ಈ ಮೂಲಕ ಬೆದರಿಸಬಹುದು ಅನ್ನುವಂತ ಸಂಚು ಮಾಡಿದ್ದಾರೆ ಅನ್ನುವಂತ ನನಗನ್ಸುತ್ತೆ. ಮತ್ತು ಮಾನ್ಯ ಗೃಹ ಸಚಿವರೇ ಅವತ್ತು ಹೇಳಿದ್ರು, ಮಾನ್ಯ ಯಡಿಯೂರಪ್ಪನವ್ರ ಮೇಲೆ ಪೋಕ್ಸೋ ಪ್ರಕರಣ ದಾಖಲಿಸಿದ್ದ ಮಹಿಳೆ ಹಲವಾರು ಜನ ಅಧಿಕಾರಿ ಜನಪ್ರತಿನಿಧಿಗಳ ಮೇಲೂ ಈ ರೀತಿ ಪ್ರಕರಣವನ್ನ ದಾಖಲಿಸಿದ್ದಾರೆ ಅನ್ನುವಂತ ಮಾತನ್ನು ಅವರು ಹೇಳಿದ್ರು. ಹಾಗಾಗಿ ಇದೆಲ್ಲ ನೋಡಿದಾಗ ನಮಗೆ ಅನುಮಾನ ಬರುತ್ತೆ. ಮತ್ತೊಬ್ಬ ಪ್ರಭಾವಿ ಸಚಿವರು ಇದಕ್ಕೆ ಮತ್ತೆ ಜೀವ ಕೊಡೋದಕ್ಕೆ ಕಾರಣ ಆಗಿದ್ದಾರೆ ಅಂತಕ್ಕಂಥ ಒಂದು ಇನ್ಫಾರ್ಮೇಶನ್ ಕೂಡ ಅಧಿಕಾರಿಗಳ ಮೂಲಕ ನಮಗೆ ಬಂದಿದೆ. ನಾವು ನ್ಯಾಯಾಲಯ ಕೊಡೋ ತೀರ್ಪನ್ನು ನಾವು ಗೌರವಿಸ್ತೇವೆ. ಪೊಲೀಸರ ಮೇಲೂ ಕೂಡ ನೀವು ಪ್ರಾಮಾಣಿಕವಾಗಿ ಪಾರದರ್ಶಕವಾಗಿ ತನಿಖೆ ನಡೆಸೋದಕ್ಕೆ ನಮ್ದು ಯಾವುದೇ ಅಡ್ಡಿ ಇಲ್ಲ. ಮಾನ್ಯ ಯಡಿಯೂರಪ್ಪನವರು ಕೂಡ ತನಿಖೆಗೆ ಸಹಕರಿಸ್ತೀವಿ ಅಂತಲೇ ಹೇಳಿದ್ರು. ಕಳೆದ 3 ತಿಂಗಳಲ್ಲಿ ಜನರ ನಡುವೆನೇ ಇದ್ದಾರೆ. ಅವರು ಸಾರ್ವಜನಿಕ ಸಭೆಗಳಲ್ಲಿ ಪಾಲ್ಗೊಂಡಿದ್ದಾರೆ, ಭಾಷಣ ಮಾಡಿದ್ದಾರೆ, ಎಲ್ಲ ಜನರ ನಡುವೆನೇ ಇದ್ದಾರೆ. ಆದರೆ ಚುನಾವಣೆವರೆಗೂ
ನೀವು ಸೈಲೆಂಟ್ ಆಗಿದ್ದು ಚುನಾವಣೆ ಸೋಲಿನ ನಂತರ ರಾಹುಲ್ ಗಾಂಧಿಯವರು ಕಟಕಟೆಗೆ ಬಂದ ನಂತರ ನೀವು ಈ ರೀತಿ ಕಾಂಗ್ರೆಸ್ ನಡ್ಕೊಳ್ತಿರೋದನ್ನು ನೋಡಿದಾಗ ನನಗೆ ಇಡೀ ನಡವಳಿಕೆ, ಸರ್ಕಾರದ ನಡವಳಿಕೆ ಅನುಮಾನವನ್ನ ಹುಟ್ಟುಹಾಕ್ತಾ ಇದೆ. ಆದ್ರೆ ಒಂದು ಮಾತನ್ನು ಹೇಳಲಿಕ್ಕೆ ಬಯಸ್ತೇನೆ, ನೀವು ರಾಜಕೀಯ ದುರುದ್ದೇಶದಿಂದ ಕ್ರಮ ತಗೊಳ್ಳಿಕ್ಕೆ ಬಂದ್ರೆ ಅದರ ಪರಿಣಾಮ ಅದು ನಿಮಗೆ ತಿರುಗುಬಾಣ ಆಗುತ್ತೆ. ಅದರಿಂದ ಕಾಂಗ್ರೆಸ್ಸು ಲಾಭ ಮಾಡ್ಕೊಳ್ಬಹುದು ಅಂತ ಬಯಸಿದ್ರಿ, ಈ ಪ್ರಕರಣದ ಮೂಲಕ ರಾಜಕೀಯ ಲಾಭ ಮಾಡ್ಕೊಳ್ಬಹುದು ಅಂತ ಬಯಸಿದ್ರೆ ನಿಮಗೆ ರಾಜಕೀಯ ಲಾಭ ಆಗಲ್ಲ, ರಾಜಕೀಯ ನಷ್ಟವನ್ನ ಉಂಟು ಮಾಡುತ್ತೆ. ಅದರ ಪರಿಣಾಮ ಬಹಳ ಕೆಟ್ಟ ರೀತಿಯಲ್ಲಿ ಕಾಂಗ್ರೆಸ್ಸಿಗರು ಅನುಭವಿಸಬೇಕಾಗುತ್ತೆ ಅಂತಕ್ಕಂಥ ಮಾತನ್ನಷ್ಟೇ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಅಲ್ಲ, ನಮಗೆ ಬಿಜೆಪಿ ಎಂಎಲ್ಎ ಅವರು ಒಬ್ರು ಅಂತ ನೀವು ಹೇಳ್ತಾ ಇದ್ದೀರಿ, ಯಾವ ಎಂಎಲ್ಎ ಅಂತ ಗೊತ್ತಿಲ್ಲ. ಮತ್ತೆ ಈಗಿರೋದು ಕಾಂಗ್ರೆಸ್ ಸರ್ಕಾರ, ನಮ್ಮ ಮಾತನ್ನ ಯಾರು ಕೇಳ್ತಾರೆ? ನಾವು ಅಕಸ್ಮಾತ್ ಹೇಳಿದ್ವಿ ಅಂತ ಇಟ್ಕೊಳ್ಳಿ, ನಿಮ್ಮ ಮೇಲೆ ಏನು ಆಕ್ಷನ್ ಮಾಡಬಾರದು ಅಂತ ಯಾರೋ ನಿಮ್ಮ ಮೇಲೆ ದೂರು ಕೊಡ್ತಾರೆ, ನಮ್ಮ ಮಾತು ಯಾರು ಕೇಳ್ತಾರೆ? ಈಗ ಮಾನ್ಯ ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪನವರ ಹತ್ರ ಅವರು ಸ್ಟೇಟ್ಮೆಂಟ್ ತಗೊಳಕ್ ಬಂದ್ರಲ್ಲ, ಹೇಳಿಕೆ ತಗೊಳಕ್ ಬಂದಾಗ ಅವರು ಅವಾಗ ಹೇಳಿದ್ದಾರೆ, ಏನ್ ಸರ್ ಅಂತ ಏನ್ ಗಂಭೀರ ಇಲ್ಲ, ನಾವು ಬಿ ರಿಪೋರ್ಟ್ ಹಾಕ್ತೀವಿ ಸರ್, ಬಿ ರಿಪೋರ್ಟ್ ಹಾಕುವಂತ ಕೇಸು ಅಂತ ಅವ್ರು ಹೇಳಿದ್ದಾರೆ. ಅವತ್ತು ಯಾರು ಎನ್ಕ್ವೈರಿ ಆಫೀಸರ್ಸ್ ಇದ್ರು ಅವ್ರುಗಳು ಹೇಳಿದ್ದಾರೆ. ಅವ್ರು ಹೇಳಿರೋ ಕಾರಣಕ್ಕೋಸ್ಕರ ನೋಡಿ, ಅವರು ಯಾವುದನ್ನು ಬೇಲ್ನೂ ಮಾಡಿರಲಿಲ್ಲ, ಇಲ್ಲೇ ಇದ್ರು. ಯಾವಾಗ ಇದ್ದಕ್ಕಿದ್ದಂಗೆ ನೋಟಿಸ್ ಕೊಟ್ಟು ಬಂಧಿಸ್ತಾರೆ ಅನ್ನುವಂತ ಇನ್ಫಾರ್ಮೇಶನ್ ಬರಕ್ ಶುರುವಾಯಿತು ಮಾಧ್ಯಮಗಳ ಮೂಲಕ, ಆಗ ನ್ಯಾಯಾಲಯಕ್ಕೆ ಹೋದ್ರು. ಅಲ್ಲಿವರೆಗೂ ನ್ಯಾಯಾಲಯಕ್ಕೂ ಏನು ಹೋಗಿರಲಿಲ್ಲ. ಅಲ್ಲ, ಅದು ನೋಡಿ, ನ್ಯಾಯಾಲಯ ಚಾಲೆಂಜ್ ಮಾಡಬಹುದು, ನ್ಯಾಯಾಲಯ ಏನ್ ಹೇಳುತ್ತೆ ಅದನ್ನ ನಾವು ಗೌರವಿಸ್ತೀವಿ ಅಂತ ನಾವು ಹೇಳಿದೀವಿ. ನಾವು ಅದ್ರ ಬಗ್ಗೆ ಏನು ತಕರಾರಿಲ್ಲ. ನೆಲದ ಕಾನೂನು ಮತ್ತು ನ್ಯಾಯಾಲಯಕ್ಕೆ ನಾವು ಗೌರವ ಕೊಟ್ಕೊಂಡೇ ಬಂದಿದ್ದೀವಿ, ಅದನ್ನು ಗೌರವಿಸ್ತೀವಿ. ಆದ್ರೆ ನೀವೇ ಯೋಚನೆ ಮಾಡಿ, ಈ 3 ತಿಂಗಳನ್ನ ಸರ್ಕಾರದ ನಡೆ ಮತ್ತು ಅವತ್ತು ಗೃಹ ಸಚಿವರು ಕೊಟ್ಟ ಹೇಳಿಕೆ, ಇವತ್ತು ಅವ್ರು ಕೊಡ್ತಿರೋ ಹೇಳಿಕೆ, ಹಂಗಾರೆ ಯಾವಾಗ ಯಾವುದನ್ನ ಅವತ್ತು ಮಾಹಿತಿ ಇಲ್ಲದೆ ಹೇಳಿದ್ರಾ? ಅವರೇ ಹೇಳಿತ್ತು. ಕಂಪ್ಲೇನೆಂಟ್ ಬಗ್ಗೆ ಹೇಳಿದವರು ಅವರೇನೆ, ಕಂಪ್ಲೇನೆಂಟ್ ಬೇರೆ ಬೇರೆ ಒಂದು 50ಕ್ಕೂ ಹೆಚ್ಚು ಪ್ರಕರಣಗಳ ಬಗ್ಗೆ ಉಲ್ಲೇಖ ಮಾಡಿದವರು ಅವರೇನೆ.